ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತು ನಾನು ಎಲ್ಲಿ ಹೋಗ್ತಿದ್ದೀನಪ್ಪ ಅಂದ್ರೆ ಇವತ್ತು ನಮ್ಮ ಮನೆ ದೇವ್ರಿಗೆ ಹೋಗ್ತಿದ್ದೀನಿ ಸ್ನೇಹಿತರೆ. ಯಾಕಪ್ಪ ಅಂದ್ರೆ ಇವತ್ತು ರಜೆ ಇತ್ತು, ಆ ಕಾರಣಕ್ಕೋಸ್ಕರ ಇವತ್ತು ನಾನು ನಮ್ಮ ಮನೆ ದೇವ್ರಿಗೆ ಹೋಗ್ತಿದ್ದೀನಿ. ಅದು ಎಲ್ಲಿದೆಪ್ಪ ಅಂತಂದ್ರೆ ಗದಗ್ ಡಿಸ್ಟಿಕ್ ಶಿರಟ್ಟಿ ತಾಲೂಕು ಯಳವತ್ತಿ ಅಂತ ಒಂದು ಚಿಕ್ಕ ಊರಿದೆ ಸ್ನೇಹಿತರೆ. ಸೊ ಅದು ನಮ್ಮ ಪುರಾತನ ಕಾಲದಿಂದನೂ ನಾವು ನಮ್ಮ ಅಜ್ಜ ಅವರೆಲ್ಲರೂ ಅಲ್ಲೇ ಮಾಡ್ಕೊಂತ ಬಂದ್ರು ಸ್ನೇಹಿತರೆ. ಸೊ ಹಂಗಾಗಿ ನಮ್ಮ ಮನೆ ದೇವರಾಗಿರುತ್ತೆ. ನಾನು ಮದುವೆ ಆದಾಗಿಂದ ಹೋಗಿದ್ದಿಲ್ಲ ಸ್ನೇಹಿತರೆ. ಸೊ ಮೊನ್ನೆ ರೀಸೆಂಟ್ ಆಗಿ ಮೇ ತಿಂಗಳಲ್ಲಿ ಜಾತ್ರೆ ಆಗಿತ್ತು, ಜಾತ್ರೆಗೂ ಹೋಗಿಲ್ಲ ನಾನು, ಯಾಕಂದ್ರೆ ಮರ್ತೋಗ್ಬಿಟ್ಟಿದ್ದೆ ಮದುವೆ ಬಿಸಿಯಲ್ಲಿ. ಹಂಗಾಗಿ ಇವಾಗ ನಾನು ಮತ್ತೆ ಮಂದಿರ್ಗೆ ಹೋಗ್ತಿದ್ದೀನಿ. ಸೊ ಹೋಗ್ತಿರೋ ಪರ್ಪಸ್ ಏನಪ್ಪಾ ಅಂತಂದ್ರೆ ನಾನು ರುದ್ರಾಭಿಷೇಕ ಮಾಡಿಸ್ತಿದ್ದೀನಿ ಸ್ನೇಹಿತರೆ. ಸೊ ರುದ್ರಾಭಿಷೇಕ ಮಾಡಿಸ್ಕೊಂಡು ಅಲ್ಲಿಂದ ನಾವು ದೇವ್ರ ದರ್ಶನ ಮಾಡ್ಕೊಂಡು ಮತ್ತೆ ರಿಟರ್ನ್ ಮನೆ ಬರೋದಿದೆ. ಸೊ ರಿಟರ್ನ್ ಮನೆ ಬರ್ತಾನೆ ಇಲ್ಲೊಂದು ದೇವಸ್ಥಾನ ಇದೆ ಸ್ನೇಹಿತರೆ, ತುಂಬಾ ಫೇಮಸ್ ದೇವಸ್ಥಾನ. ಸೊ ನಮ್ಮ ವೈಫ್ ಅವ್ರು ನೋಡಿಲ್ಲ, ದೇವಸ್ಥಾನ ಕೂಡ ತೋರಿಸ್ಕೊಂಡು ಸೊ ಟಿಫನ್ ಮಾಡ್ಕೊಂಡು ಮತ್ತೆ ನಾನು ರಿಟರ್ನ್ ವಾಪಸ್ ಬರೋದಿದೆ. ಸೊ ರುದ್ರಾಭಿಷೇಕ ಹೇಗ್ ಮಾಡ್ತಾರೆ ಹೇಗಿಲ್ಲ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ. ನಾವು ರುದ್ರಾಭಿಷೇಕ ಮಾಡ್ಸೋ ರೀಸನ್ ಏನಪ್ಪಾ ಅಂತಂದ್ರೆ, ವರ್ಷದಲ್ಲಿ ಒಂದ್ಸರಿ ಶ್ರಾವಣದಲ್ಲಿ ಒಳ್ಳೆ ದಿನಗಳು ಇರುತ್ತೆ. ಶ್ರಾವಣ ಅಂದ್ರೆ ಎಲ್ಲಾ ದಿನಗಳು ಒಳ್ಳೆ ದಿನಗಳು ಇರುತ್ತೆ. ಸೋಮವಾರ ಒಳ್ಳೆ ದಿನ, ಶುಕ್ರವಾರ ಅಂತರ ಏನಿರಲ್ಲ ಸ್ನೇಹಿತರೆ. ಸೊ ಹಂಗಾಗಿ ಶ್ರಾವಣಕ್ಕೆ ಪೂಜೆ ಮಾಡಿಸ್ಕೊಂಡ್ ಬರೋಣ, ನಮಗೂ ಒಳ್ಳೇದಾಗ್ಲಿ, ನಮ್ಮ ಅಕ್ಕ ಪಕ್ಕದವ್ರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ, ಹಾಗೆ ನನಗೆ ಸ್ವಲ್ಪ ಜಾಸ್ತಿ ಒಳ್ಳೇದಾಗ್ಲಿ ಅಂತಂದು ದೇವ್ರ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ರಿಟರ್ನ್ ಬ್ಯಾಕ್ ಬರೋದು. ಸೊ ಇವತ್ತು ನನ್ನ ಜೊತೆಗೆ ಯಾರ್ಯಾರು ಇದಾರಪ್ಪ ಅಂತಂದ್ರೆ, ನಾನಿದ್ದೀನಿ, ಸೊ ನನ್ನ ವೈಫ್ ಇದ್ದಾರೆ, ಸೊ ಹಿಂದ್ಗಡೆಗೆ ನನ್ನ ರೈಟ್ ಅಲ್ಲಿ ನಮ್ಮ ತಾಯಿ ಒಬ್ರು ಇದ್ದಾರೆ, ಸೊ ಪಕ್ಕದಲ್ಲಿ ನಮ್ಮ ದೊಡ್ಡಮ್ಮವ್ರು ಇದ್ದಾರೆ. ಸೊ ಕಾರ್ ತಗೊಂಡು ಇವತ್ತು ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇನ್ನೇನು ಜಸ್ಟ್ ಇನ್ನೊಂದು 3/4 ಗಂಟೆ ಒಳಗೆ ರೀಚ್ ಆಗ್ತೀನಿ. ಸೊ ಈಗ ಸಮಯ ಬಂದ್ಬಿಟ್ಟು 5 ಆಗಿದೆ ಸ್ನೇಹಿತರೆ, ಸಾರಿ 5:15 ಆಗಿದೆ. ಬನ್ನಿ ಇವಾಗ ಹೊರಡೋಣ. ಹೋಗ್ತಾ ಹೋಗ್ತಾ ಮತ್ತೆ ನಿಮ್ಗೆ ಅಪ್ಡೇಟ್ಸ್ ಕೊಡ್ತೀನಿ ಸ್ನೇಹಿತರೆ. ಚಲೋ. ನೋಡಿ ಸ್ನೇಹಿತರೆ, ಇವಾಗ ನಾನು ನಮ್ಮ ಮನೆ ದೇವ್ರಿಗೆ ಬಂದಿದ್ದೀನಿ. ನಮ್ಮ ಮನೆ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಫಸ್ಟ್ ಇಲ್ಲೇನ್ ಕಾಣಿಸ್ತಿದೆ ಅಲ್ವಾ, ಇದು ಕೆರೆ ಇತ್ತು ಮುಂಚೆ, ಇವಾಗ ಕೆರೆ ಇಲ್ಲ, ಯಾಕಂದ್ರೆ ಅಲ್ಲಿ ನೀರು ಕಡಿಮೆ ಆಗಿದೆ. ಇದೇನು ಕಾಣಿಸ್ತಿದೆ ಅಲ್ವಾ ಸ್ನೇಹಿತರೆ, ಇದೇ ನಮ್ಮ ಮನೆ ದೇವಸ್ಥಾನ, ಶ್ರೀ ಗುಂಡೇಶ್ವರ ದೇವಸ್ಥಾನ ಯಳವತ್ತಿ ಅಂತಂದು. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಬನ್ನಿ ಇವಾಗ ಸೊ ದೇವಸ್ಥಾನ ಒಳಗಡೆ ಹೋಗಿ. ಸೊ ಬಿಫೋರ್ ಆಲ್ರೆಡಿ ನಾನು 2 times 3 times ಬಂದಿದ್ದೆ ಸ್ನೇಹಿತರೆ, ಬಟ್ ಇವಾಗ ಇಲ್ಲಿ ಅಷ್ಟೊಂದು ಬರೋಕ್ಕಾಗಿಲ್ಲ. ನೋಡಿ ಇಲ್ಲಿ ಏನ್ ಕಾಣಿಸ್ತಿದಲ್ವಾ, ಇದೇ ನಮ್ಮ ಮನೆ ದೇವಸ್ಥಾನ. ಬನ್ನಿ ಇವಾಗ ಒಳಗಡೆ ಹೋಗೋಣ. तस्मै च पाद्यं सुधाकल्पयं श्री संभाय नमः पाद्यं स्नापयामि तदोदकेन स्नापयामि हर हर ओम गंगे चौमेक गोदावरी नर्मदे सिंधु कावेरी जलभस्मं सन्निधं ब्रह्मणादि शाश्वतಂ. ಗಾಯ್ಸ್ ಇವಾಗ ಏನೆಲ್ಲ ಮುಗೀತು, ಮುಗಿಸ್ಕೊಂಡು ಇಲ್ಲಿಂದ ನಾವೀಗ ಶಿರಟ್ಟಿಗೆ ಹೋಗ್ತೀವಿ, ಊರಿಗೆ ಹೋಗ್ಬೇಕಾಗುತ್ತೆ. ಸೊ ಶಿರಟ್ಟಿಗೆ ಏನಕ್ಕೆ ಹೋಗ್ತಿದ್ದೇನಪ್ಪ ಅಂದ್ರೆ, ಇವಾಗ ಟಿಫನ್ ಮಾಡ್ಬೇಕಾಗಿದೆ ಸ್ನೇಹಿತರೆ. ಸೊ ಹೊಟ್ಟೆ ತುಂಬಾ ಹಸಿವಾಗ್ತಿದೆ, ಯಾಕಂದ್ರೆ ಬೆಳಿಗ್ಗೆ 3 ಗಂಟೆಗೆ ಎದ್ದಿದ್ದೆ. ಸೊ ಆ ಕಾರಣಕ್ಕೋಸ್ಕರ ಟಿಫನ್ ಮಾಡ್ಬೇಕೀಗ. ಟಿಫನ್ ಮಾಡ್ಕೊಂಡು ಇಲ್ಲಿಂದ ಮತ್ತೆ ನಾವು ಒಂದು ಪ್ಲೇಸ್ ಇದೆ, ಚೆನ್ನಾಗಿದೆ ಒಂದು ದೇವಸ್ಥಾನ, ಆ ದೇವಸ್ಥಾನ ಕೂಡ ಒಂದು ತೋರಿಸ್ತೀನಿ ಬನ್ನಿ ಗಾಯ್ಸ್. ಚಲೋ ಹೊರಡೋಣ ಗಾಯ್ಸ್. ನೋಡಿ ಇವಾಗ ಇಲ್ಲಿಂದ ದೇವಸ್ಥಾನ ಮುಗಿಸ್ಕೊಂಡು ಈಗ ಟಿಫನ್ ಮಾಡ್ಕೊಂಡು ಮತ್ತೆ ನಾವು ಇನ್ನೊಂದು ಪ್ಲೇಸ್ ಇದೆ ದೇವಸ್ಥಾನ. ಸೊ ಇದು ನಿಯರ್ ಬೈ ಬೆಳ್ಳಟ್ಟಿ ಹತ್ರ ಬರುತ್ತೆ. ಇದು ಒಂದು ಲೇಡಿ ದೇವಸ್ಥಾನ, ಅಂದ್ರೆ ಹೆಣ್ಣು ದೇವಸ್ಥಾನ. ಇದು ತುಂಬಾ ಪ್ರಸಿದ್ಧವಾಗಿದೆ, ತುಂಬಾ ನೋಡಕ್ ಮಾತ್ರ ಬ್ಯೂಟಿಫುಲ್ ಆಗಿದೆ. ಸೊ ಈ ದೇವಸ್ಥಾನಕ್ಕೆ ಹೊರಡೋಣ. ಸೊ ಇವಾಗ ನೋಡಿ ಈ ದೇವಸ್ಥಾನದ ಬಿಟ್ಬಿಟ್ಟು ಇಲ್ಲಿಂದ ಹೊರಟಿದ್ದೀನಿ ಸ್ನೇಹಿತರೆ. ಗೈಸ್ ದೇವ್ರ ದರ್ಶನ ಮಾಡ್ಕೊಂಡು ಇವಾಗ ನಾವು ಶಿರಟ್ಟಿ ಬಂದಿದ್ದೀವಿ. ಶಿರಟ್ಟಿಲಿ ಎಲ್ಲಿದ್ದೀವಪ್ಪ ಅಂದ್ರೆ, ಸೊ ಮಹಾರುದ್ರ ಹೋಟೆಲ್ ಅಂತ ಹೋಟೆಲಿಗೆ ಬಂದಿದ್ದೀವಿ ಸ್ನೇಹಿತರೆ. ಸೊ ಬನ್ನಿ ಇವಾಗ ಊಟ ಮಾಡ್ಕೊಳ್ಳೋಣ, ಸಾರಿ ಟಿಫನ್ ಮಾಡೋಣ. ಟಿಫನ್ ಮಾಡಿಬಿಟ್ಟು ಇಲ್ಲಿಂದ ನೆಕ್ಸ್ಟ್ ಡೈರೆಕ್ಟ್ ಆಗಿ ಹೊರಡೋದಿದೆ. ಬನ್ನಿ. ಅದು ಗೈಸ್ ನೋಡಿ ಇವಾಗ ನಾನು ನಮ್ಮ ಮನೆ ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ಸೊ ಅಭಿಷೇಕ ಮಾಡಿಸ್ಕೊಂಡು ಈಗ ನಾನು ನಮ್ಮೂರಿಗೆ ಹೋಗ್ಬೇಕಾರೆ ಇಲ್ಲೊಂದು ದೇವಸ್ಥಾನ ಸಿಕ್ತು ಗೈಸ್. ಅದು ಯಾವ ದೇವಸ್ಥಾನಪ್ಪ ಅಂದ್ರೆ ಹೊಳಲಮ್ಮ ದೇವಸ್ಥಾನ ಅಂತ. ನೋಡಿ ದೇವಸ್ಥಾನ ಈ ಥರ ಇದೆ. ಸೊ ಇಲ್ಲಿ ಬರ್ಬೇಕಾದ್ರೆ ರೂಟ್ ಹೇಗಿದೆ ಅಂತಂದು ಸ್ವಲ್ಪ ಅಪ್ಪಲ್ಲಿದೆ ಹಿಂಗೆ. ಸೊ ಫುಲ್ ಅಪ್ಪಲ್ಲಿರೋ ರೂಟ್ನ ಮಾಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ, ಬನ್ನಿ ತೋರಿಸ್ತೀನಿ. ಫಸ್ಟ್ ಇವಾಗ ದೇವ್ರ ದರ್ಶನ ಮಾಡ್ಕೊಳ್ಳೋಣ. ದೇವ್ರ ದರ್ಶನ ಮಾಡ್ಕೊಂಡು ಇಲ್ಲಿಂದ ಡೈರೆಕ್ಟಾಗಿ ಮತ್ತೆ ನಾನು ನಮ್ಮ ಊರಿಗೆ ಹೋಗೋದಿದೆ ಸ್ನೇಹಿತರೆ. ಬನ್ನಿ ದೇವ್ರ ದರ್ಶನ ಮಾಡ್ಕೊಂಬರೋಣ ಫಸ್ಟ್ ಹೋಗಿ.